ಎರಡು ಪಾಯಿಂಟ್. ಒಂದು, ಸ್ವಲ್ಪ ನಾವು ಇದರಲ್ಲಿ ಸೆಲೆಕ್ಟಿವ್ ಆಗಿ ರಿವ್ಯೂ ಮಾಡಬೇಕಾಗುತ್ತೆ. ಕೆಲವು ಇಲಾಖೆಗಳದ್ದು ನಾನು ಮುಂದಿನ ದಿನಗಳಲ್ಲಿ ಪ್ರತ್ಯೇಕವಾಗಿ ರಿವ್ಯೂ ಮಾಡ್ತೇನೆ. ಯಾವ್ದಾದ್ರು ಪ್ರಯಾರಿಟಿ ಇರುವಂತಹ ಕಾರ್ಯಕ್ರಮಗಳು ಎರಡು ಮೂರು ಸಬ್ಜೆಕ್ಟ್ ಒಂದಿನ ಇಟ್ಕೊಂಡು ಬೇರೆ ಯಾವತ್ತಾದ್ರೂ ಒಂದಿನ ರಿವ್ಯೂ ಮಾಡುವಂತಹದ್ದು ಮಾಡ್ತೇನೆ. ಇವತ್ತು ಸೆಲೆಕ್ಟಿವ್ ಆಗಿ ನಾವು ಮಾಡುವಂತಹದ್ದು. ಪ್ಲಸ್ ಎರಡನೇದು, ದಯವಿಟ್ಟು ನಿಮ್ಗೆ ನಾನು ರಿಕ್ವೆಸ್ಟ್ ಮಾಡೋದು, ನೀವು ಏನಾದ್ರೂ ಜವಾಬ್ ಕೊಡುವಾಗ ಏನಾದ್ರೂ ನಾವು ಪ್ರಶ್ನೆ ಕೇಳಿದ್ರೆ ದಯವಿಟ್ಟು ನೀವು ಸುದ್ದಿ ಬಳಸಿ ಏನು ಗಿರಿಕಿ ಹೊಡೆಯುವಂತ ಉತ್ತರಗಳು ದಯವಿಟ್ಟು ಕೊಡ್ಬೇಕು. ಏನ್ ನೇರವಾಗಿ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನೇರವಾಗಿ ಉತ್ತರ. ಇಲ್ಲ ನೀವು ನನಗೆ ಗಿರಿಕಿ ಓಡಿಸಕ್ ಹೋದ್ರೆ ಸುಮ್ಮನೆ ಅದು ನಿಮ್ಗೂ ಒಳ್ಳೇದಲ್ಲ, ನನಗೂ ಒಳ್ಳೇದಲ್ಲ. ಹಾಗಾಗಿ ಏನಾದ್ರೂ ಪ್ರಶ್ನೆ ಇದ್ರೆ ನೇರವಾಗಿ ಅದಕ್ಕೆ ಉತ್ತರ ಕೊಡುವಂತಹದ್ದು ಸ್ವಲ್ಪ. ಮತ್ತೆ ಇಂಪ್ಯಾಕ್ಟ್ ಏನು, ನಮ್ಗೆ ಆಸಕ್ತಿ ಇರೋದು ಇದರಿಂದ ಡೆವಲಪ್ಮೆಂಟ್ ಅಲ್ಲಿ ಏನ್ ಪ್ರೋಗ್ರೆಸ್ ಪ್ರಗತಿ ಆಗಿದೆ, ಅದು ನಮ್ಮ ಪ್ರಯಾರಿಟಿ. ಇದನ್ನ ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಸೊ ನಾವು ಸಭೆಯನ್ನ ಆರಂಭ ಮಾಡೋಣ. ವಾಡಿಕೆ ಸಂಪ್ರದಾಯದ ಪ್ರಕಾರ